ಹೆಲ್ಮೆಟ್ ಧರಿಸಿ, ಕಾನೂನು ಪಾಲಿಸಿ, ಅಪಘಾತ ತಪ್ಪಿಸಿ. ಸಿರುಗುಪ್ಪ ನಗರದಲ್ಲಿ ಜೂನ್ 9ರಂದು ನಡೆದ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಹೆಲ್ಮೆಟ್ ಧರಿಸುವುದು ಕಾನೂನು. ಪ್ರತಿಯೊಬ್ಬರೂ ಸಂಚಾರ ನಿಯಮಗಳನ್ನು ಪಾಲಿಸಿದರೆ ಅಪಘಾತಗಳನ್ನು ತಡೆಯಲು ಸಾಧ್ಯವಾಗುತ್ತದೆ. ಅಪಘಾತದ ಸಂದರ್ಭದಲ್ಲಿ ತಲೆಗೆ ಹೆಚ್ಚಿನ ಪೆಟ್ಟು ಆಗದಂತೆ ತಡೆಗಟ್ಟಲು ಹೆಲ್ಮೆಟ್ ಸಹಾಯ ಮಾಡುತ್ತದೆ. ಆದ್ದರಿಂದ ಎಲ್ಲಾ ಸವಾರರು ಕಾನೂನು ಪಾಲಿಸುವಂತೆ ಡಿವೈಎಸ್ಪಿ ಸಂತೋಷ್ ಚವ್ಹಾಣ್ ಜಾಥಾಗೆ ಹಸಿರು ಧ್ವಜ ತೋರಿಸಿ ಚಾಲನೆ ನೀಡಿ ನಂತರ ಮಾತನಾಡಿದರು. ನಗರದ ಪೊಲೀಸ್ ಠಾಣೆಯಲ್ಲಿ ಸಿರುಗುಪ್ಪ, ಹಚ್ಚೊಳ್ಳಿ, ಸಿರಿಗೇರಿ, ತೆಕ್ಕಲಕೋಟೆ ಠಾಣೆಗಳ ಸಹಯೋಗದಲ್ಲಿ ಸೋಮವಾರ ಕಡ್ಡಾಯ ಹೆಲ್ಮೆಟ್ ಜಾಗೃತಿ ಜಾಥಾ ನಡೆಯಿತು. ದ್ವಿಚಕ್ರ ವಾಹನ ಜಾಗೃತಿ ಜಾಥಾವು ಠಾಣೆಯಿಂದ ಹೊರಟು ಮುಖ್ಯ ರಸ್ತೆಯಲ್ಲಿ ಬಳ್ಳಾರಿ ರಸ್ತೆಯಲ್ಲಿ ಸಾಗಿ ಶ್ರೀ ಅಭಯಾಂಜನೇಯ ದೇವಸ್ಥಾನ, ತಾಲೂಕು ಮೈದಾನ ರಸ್ತೆ, ವಾಲ್ಮೀಕಿ ವೃತ್ತ, ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ, ಟಿಪ್ಪು ಸುಲ್ತಾನ್ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಆಧೋನಿ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆ ರಸ್ತೆ, ಸಿಂಧನೂರು ಬೈಪಾಸ್ ರಸ್ತೆಯವರೆಗೆ ಜಾಥಾ ನಡೆಯಿತು. ಜಾಥಾದಲ್ಲಿ ಪೊಲೀಸರು ಹೆಲ್ಮೆಟ್ ಧರಿಸಿ ಅದರ ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಿದರು. ಈ ಸಂದರ್ಭದಲ್ಲಿ ಸಿರುಗುಪ್ಪ ಸಿಪಿಐ ಹನುಮಂತಪ್ಪ, ತೆಕ್ಕಲಕೋಟೆ ಸಿಪಿಐ ಚಂದನ, ಗೋಪಾಲ, ಪಿಎಸ್ಐಗಳಾದ ಪರಶುರಾಮ್, ಶಶಿಧರ್ ನಾಯ್ಕ, ಸದ್ದಾಂ ಹುಸೇನ್, ಕುಮಾರಸ್ವಾಮಿ ಮತ್ತು ಎಎಸ್ಐಗಳು ಮತ್ತು ಅನೇಕ ಪೊಲೀಸರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ನೂರ್ ಬಾಷಾ, ನ್ಯೂಸ್ 24 ಕನ್ನಡ, ಸಿರುಗುಪ್ಪ. ಮೇಲಾಧಿಕಾರಿ ಹೆದರಿ ಅಥವಾ ಇನ್ನೊಬ್ಬರಿಗೆ ಹೆದರಿ, ಪಬ್ಲಿಕ್ ಹೆದರಿ ನಾನು ಹೆಲ್ಮೆಟ್ ಹಾಕೋತೀನಿ ಅಂತ ಅದು ಆ ಉದ್ದೇಶ ಅದು ಇರಬಾರ್ದು. ಉದ್ದೇಶ ಏನಿರ್ಬೇಕಪ್ಪ ಅಂದ್ರೆ ನಮ್ಮ ಜೀವ ಬೆಲೆ ನಮಗೆ ಗೊತ್ತಿರಬೇಕು. ಇದು ಹೆಲ್ಮೆಟ್ ಇಲ್ಲಾರ್ದೆ ನಾವೇನ್ರೆ ಆಕ್ಸಿಡೆಂಟಲ್ಲಿ ಏನ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಅದು ಸ್ವಯಂ ಕೃತ ಅಪರಾಧ ಆಗುತ್ತೆ, ಆಯ್ತಾ? ಸೊ ದಯವಿಟ್ಟು ಅದನ್ನ ಫಸ್ಟ್ ಇಟ್ಕೊಳ್ಳಿ. ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ನಮ್ಮ ಮೊನ್ನೆ SP ಮೇಡಮ್ ಅವರು ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಸಾರ್ವಜನಿಕರಿಗೆ ಎಲ್ಲರಿಗೆ ಇದು ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದ್ದಾರೆ. ಸೊ ನಾವು ಫಸ್ಟ್ ನಮಗೆ ಅದು ನಾವು ಕರೆಕ್ಟ್ ಇದ್ರೆ ನಾವು ಇನ್ನೂ ಪಬ್ಲಿಕ್ಗೆ ನಾವು ಏನು ಕೇಸ್ ಹಾಕೋಕೆ ನಮಗೆ ರೈಟ್ಸ್ ಇರುತ್ತೆ. ಸೊ ದಯವಿಟ್ಟು ಯಾವುದೇ ಕಾಲಕ್ಕೂ ಎಲ್ಲರೇ ನೀವು ಬೀಟಿ ಹೋಗೋದಾಗ್ಲಿ, ಪ್ರೊಸೆಸ್ನ ಈ ಸಮನ್ಸ್ ವಾರೆಂಟು ಎಲ್ಲ ಇಶ್ಯೂ ಮಾಡಕ್ಕೆ ಹೋಗ್ಬೇಕಾದಾಗಲಿ ತಮ್ಮ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು, ಆಯ್ತಾ? ಎಸ್ಪೆಷಲಿ ಯೂನಿಫಾರ್ಮ್ ಅಲ್ಲಿ ಕೂಡ ಇರಬೇಕಾದ್ರೆ ಹೆಲ್ಮೆಟ್ ಇಲ್ಲಾರ್ದೆ ದಯವಿಟ್ಟು ಹೊರಗೆ ಹಾಕೋಬೇಡಿ, ಆಯ್ತಾ? ಒಂದು ನೆನಪಿರ್ಲಿ, ನಾವೇನ್ರೆ ನಮ್ಮ ಗಮನಕ್ಕೆ ಅಂದ್ರೆ ನೀವು ಇನ್ಸತಿ ಆನ್ ಡ್ಯೂಟಿ ಇದ್ದಾಗ್ರೆ ವಿದೌಟ್ ಹೆಲ್ಮೆಟ್ ಇಂದ ಬೈಕ್ ರೈಡ್ ಮಾಡೋದು ಇಂದ ಕಂಡುಬಂದಲ್ಲಿ ನಾವು ಸ್ಟೇಟ್ ಕನ್ಸರ್ನ್ ಆಫೀಸಿಂದ ರಿಪೋರ್ಟ್ ತಗೊಂಡು ನಾನು ಡೈರೆಕ್ಟ್ ಆಗಿ ಮೇಲಾಧಿಕಾರಿಗೆ ನಾನು ರಿಪೋರ್ಟ್ ಹಾಕ್ತೀನಿ. ಯಾವುದಕ್ಕಂತ ಅವಕಾಶ ಮಾಡಿಕೊಡಬೇಡಿ. ಸೊ ನಾಟ್ ಓನ್ಲಿ ದಿಸ್ ಹೆಲ್ಮೆಟ್, ನಾವು ಬೀಯಿಂಗ್ ಏನೋ ಯೂನಿಫಾರ್ಮ್ ಸರ್ವಿಸ್ ಸ್ಟಾಪ್ ಆಗಿ ನಾವು ಪ್ರಾಪರ್ ಆಗಿ ಟ್ರಾಫಿಕ್ ರೂಲ್ಸ್ ನಾವು ಫಾಲೋ ಮಾಡಬೇಕಾಗತ್ತೆ. ಜನರಿಗೆ ತಿಳುವಳಿಕೆ ಇರಬೇಕಾಗತ್ತೆ. ನಿಮ್ಗೆ ಗೊತ್ತಿರುತ್ತೆ, ಕೆಲವೊಂದ್ಸಲ ಇಲ್ಲಿ ಪೇಪರಲ್ಲಿ ಅಥವಾ ಬೇರೆ ಬೇರೆ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನಮ್ಮ ಮೊನ್ನೆ ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಕೆಲವೊಂದು ನೋಟಿಸ್ ಕೊಟ್ಟಿದೆ. ಏನಂತ ಮೈನರ್ದವ್ರಿಗೆ ನಾವು ಬೈಕ್ನ ಕೊಟ್ಟು ಏನ್ರಿ ಅಪಘಾತ ಆಯಿತು, ಏನಾಯ್ತಪ್ಪ ಅಂದರೆ ಎಷ್ಟು ಫೈನ್ ಇದೆ, ವಾಹನ ಮಾಲೀಕರು ಎಷ್ಟು ಫೈನ್ ಇದೆ, ಎಷ್ಟು ಶಿಕ್ಷೆ ಇದೆ ನಿಮಗೆಲ್ಲ ಗೊತ್ತಿರುತ್ತೆ. ಇವೆಲ್ಲ ಪಬ್ಲಿಕ್ ಗೊತ್ತಿರಲ್ಲ. ನೀವೆಲ್ಲ ಬೀಟಿಗೆ ಹೋಗಿರ್ತೀರಾ, ಅಲ್ಲಿ ಎಲ್ಲ ಇಂಥಲ್ಲಿ ಹೇಳ್ಬೇಕಾಗತ್ತೆ, ಆಯ್ತಾ? ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಅವೇರ್ನೆಸ್ ಆಗಬೇಕಾಗತ್ತೆ. ಎಷ್ಟು ಫೈನ್ ಇದೆ, ಏನಿದೆ, ಮೈನರ್ ಕೊಟ್ಟರೆ ಎಷ್ಟು ಫೈನ್ ಇದೆ, ಎಷ್ಟು ಶಿಕ್ಷೆ ಇದೆ. ಮತ್ತೆ ಇದು ತ್ರಿಬಲ್ ರೈಡಿಂಗ್ ಆಗಲಿ, ಫೋನಲ್ಲಿ ಮಾತಾಡಿಕೊಂಡು ನೀವೇ ಹಿಂಗೆ ಸಿಗಿಸ್ಕೊಂಡು ಹೋಗ್ತಾ ಇರ್ತೀರಾ. ನಾವು ಎಷ್ಟೋ ಸಲ ರೋಡಲ್ಲಿ ನೋಡಿರ್ತೀವಿ. ಅದು ಎಷ್ಟು ಇನ್ಡಿಸೆನ್ಸ್ ಅನ್ಸುತ್ತಪ್ಪ ಅಂದ್ರೆ ಅದು ನಾವು ಹೇಳಕ್ಕೂ ನಮಗೆ ಒಂಥರ ಮುಜುಗರ ಆಗತ್ತೆ.
ಸೊ ಫೋನಲ್ಲಿ ಮನುಷ್ಯ ಏನಾಗುತ್ತೆ ಮನುಷ್ಯನ ಮೈಂಡು ಡೈವರ್ಟ್ ಆಗ್ಬಿಡ್ತದೆ. ಬೈಕ್ ಓಡಿಸಿದ್ರೆ ನಮ್ಮ ಗಮನ ಇರಂಗಿಲ್ಲ, ಫೋನ್ ಕಡೆ ಗಮನ ಹೋಗ್ಬಿಡ್ತದೆ. ಸೊ ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಮೊನ್ನೆದು ಮೊಬೈಲ್ ಯೂಸ್ ಮಾಡಕ್ ಹೋಗಬೇಡಿ, ಹೆಲ್ಮೆಟ್ ಕಡ್ಡಾಗಿ ಯೂಸ್ ಮಾಡಿ. ನೀವೇ ಆಗಿ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಗಾಡಿ ಕೊಡಕ್ ಹೋಗಬೇಡಿ. ನೋಡುವ ಪೊಲೀಸರ ಮಕ್ಕಳೇ ಅವರೇ 10ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾ ಇದ್ದಾರೆ, ಅವರೇ ಬೈಕ್ ಓಡಿಸ್ತಾ ಇದ್ದಾರೆ ಅಂತ ಜನ ಮಾತಾಡ್ಕೊಂಡು ಆಗ್ಬಾರ್ದು. ಸೊ ನಾವು ಜನರಿಗೆ ಹೇಳೋಕ್ಕಿಂತ ಫಸ್ಟ್ ನಾವು ಎಷ್ಟು ಚೆನ್ನಾಗಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಅದನ್ನ. ಸೊ ಇದನ್ನ ಮಾತು ದಯವಿಟ್ಟು ನೀವೆಲ್ಲ ಫಾಲೋ ಮಾಡ್ತೀವಿ ಅಂತ ಅನ್ಕೋತೀನಿ. ನಾವು ಅಟ್ಲೀಸ್ಟ್ ಇವತ್ತಿಂದಾದ್ರೂ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾಲಕ್ಕೂ ಇದನ್ನ ಬರೀ ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರ್ದು, ಒಂದು ಕಾರ್ಯರೂಪ ಬರ್ಬೇಕಂತ ನನ್ನ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಮತ್ತೆ ಇನ್ನೊಂದು ಆಲ್ರೆಡಿ ನಾನು ಎಲ್ಲ ಮೊನ್ನೆ ಇದು ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದೆ ಕ್ರೈಮ್ ಮೀಟಿಂಗ್ ಅಲ್ಲಿ. ಸೊ ನೀವು IME ಕೇಸ್ ಆಗ್ಬೇಕಾದ್ರೆ ದಯವಿಟ್ಟು ಎಲ್ಲ DG ಮೊನ್ನೆ ನಮ್ಮ ರೀಸೆಂಟ್ ಆಗಿ ಒಂದು DG ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದ್ದಾರೆ. ಸೊ ಅದರ ಗೈಡ್ಲೈನ್ಸ್